ಹಲೋ ಸ್ಟೂಡೆಂಟ್ಸ್, ಈಗಾಗಲೇ 2 ಪಾರ್ಟ್ಗಳಲ್ಲಿ 1 ಮಾರ್ಕ್ ಕ್ವಶನ್ಸ್ ವಿತ್ ಆನ್ಸರ್ ಅನ್ನು ನೋಡ್ತಾ ಬಂದಿದ್ರೆ ಎಕ್ಸಾಮ್ ಪ್ರಿಪರೇಷನ್ ಫಾರ್ ದ ಇಯರ್ 2021. ಇಲ್ಲಿ 1 ಮಾರ್ಕ್ ಕ್ವಶನ್ಸ್ಗಳು ನಿಮಗೆ ಹೆಲ್ಪ್ ಆಗ್ತವೆ ಅನ್ಕೋತೀನಿ. ಯಾಕೆಂದರೆ ವಿತ್ ಆನ್ಸರ್ ಕೆಲವೊಮ್ಮೆ ನಿಮಗೆ ಡಿಟೇಲ್ ಆಗಿ ಬರೆದು ಬಿಡ್ತೀರಾ, ಏನೆಲ್ಲ ಬೇಕಾದ ಅಷ್ಟೆಲ್ಲ ಕಷ್ಟಪಡೋಕತ್ತಿರೋದಿಲ್ಲ. ಏನು ಕೇಳಿದರೆ ಅಷ್ಟಕ್ಕೆ ಆನ್ಸರ್ ಮಾಡ್ತಾ ಹೋಗೋದು. ಓಕೆ, ಸೊ ಇವತ್ತಿನ ಈ ಪಾರ್ಟಲ್ಲಿ ನಾವು ಚಾಪ್ಟರ್ ನಂಬರ್ 11 ಇಂದ ಡಿಸ್ಕಸ್ ಮಾಡ್ತಾ ಹೋಗೋಣ. ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್. ಓಕೆ, ಇಲ್ಲಿ ಮೆನ್ಷನ್ 1 ಟೈಪ್ ಆಫ್ ಇಲೆಕ್ಟ್ರಾನ್ ಎಮಿಷನ್. ಇಲೆಕ್ಟ್ರಾನ್ ಎಮಿಷನ್ಸ್ ಅಲ್ಲಿ 3 ಟೈಪ್ಸ್ ಅನ್ನ ನಾವು ಕಲ್ತಿದ್ದೀವಿ. ಈಗ ಅದರಲ್ಲಿ ಒಂದನ್ನು ಮೆನ್ಷನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಥರ್ಮೋಐನಿಕ್ ಎಮಿಷನ್ ಗೊತ್ತಿತ್ತು ನಿಮಗೆ, ಬರೆದ್ರಿ ಕರೆಕ್ಟ್. ಆರ್ ಫೀಲ್ಡ್ ಎಮಿಷನ್ ಇರುತ್ತೆ, ಆರ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್. ಸೊ ಒಂದನ್ನು ಬರೆದ್ರೆ ಸಾಕು. ಗೊತ್ತಿದೆ ಅಂದರೆ ಬರೀರಿ, 3 ಬರೀರಿ. ಎಲ್ಲೋ ಸ್ಪೆಲ್ಲಿಂಗ್ ಮಿಸ್ಟೇಕು ಆ ಥರ ಆದರೆ ನಾವು ಸರಿ ಇದ್ದಿದ್ದಕ್ಕೆ ಮಾರ್ಕ್ಸ್ ಕೊಡ್ತಾರೆ. ಓಕೆ, ಸೊ ಇಲೆಕ್ಟ್ರಾನ್ ಎಮಿಷನ್ ಅಲ್ಲಿ 1 ಟೈಪ್ ಅನ್ನು ಬರೆದ್ರೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಡಿಫೈನ್ ವರ್ಕ್ ಫಂಕ್ಷನ್ ಆಫ್ ಮೆಟಲ್. ಈ ವರ್ಕ್ ಫಂಕ್ಷನ್ ಅನ್ನೋದು ಏನು, ಅದನ್ನು ಡಿಫೈನ್ ಮಾಡಿ ಅಂತ ಕೇಳ್ತಾರೆ. ಸೊ ಈ ವರ್ಕ್ ಫಂಕ್ಷನ್ ಅನ್ನೋದು ಏನು ಕೇಳಿದ್ರೆ, ದ ಮಿನಿಮಮ್ ಎನರ್ಜಿ ರಿಕ್ವೈರ್ಡ್ ಬೈ ಅನ್ ಇಲೆಕ್ಟ್ರಾನ್ ಟು ಎಸ್ಕೇಪ್ ಫ್ರಮ್ ದ ಮೆಟಲ್ ಸರ್ಫೇಸ್ ಈಸ್ ಕಾಲ್ಡ್ ವರ್ಕ್ ಫಂಕ್ಷನ್ ಅಲ್ವಾ. ಸೊ ವರ್ಕ್ ಫಂಕ್ಷನ್ ಅನ್ನೋದು ಏನು ಕೇಳಿದ್ರೆ, ದ ಮಿನಿಮಮ್ ಎನರ್ಜಿ ರಿಕ್ವೈರ್ಡ್ ಬೈ ಅನ್ ಎಲೆಕ್ಟ್ರಾನ್ ಆ ಸರ್ಫೇಸ್ ಇಂದ ಎಸ್ಕೇಪ್ ಆಗಲಿಕ್ಕೆ ಎಷ್ಟು ಎನರ್ಜಿ ಬೇಕು, ಅದಕ್ಕೆ ನಾವೇನಂತೀವಿ ಕೇಳಿದ್ರೆ ವರ್ಕ್ ಫಂಕ್ಷನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಡಿಫೈನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಇನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂದ್ರೆ ಏನು? ಸೊ ಇದೇನಂತೀವಿ ನಾವು ಇದಕ್ಕೆ, ದ ಮಿನಿಮಮ್ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ಲೈಟ್. ನೋಡಿ, ಆ ಲೈಟಲ್ಲಿ ಫ್ರೀಕ್ವೆನ್ಸಿಯನ್ನು ನಾವು ಲೆಕ್ಕಕ್ಕೆ ತಗೊಂಡಾಗ, ಸೊ ಮಿನಿಮಮ್ ಅತಿ ಕಡಿಮೆ ಫ್ರೀಕ್ವೆನ್ಸಿ required to emit electrons from a metal surface is known as threshold frequency. ಸೊ ಅದಕ್ಕೂ ಕಡಿಮೆ ಫ್ರೀಕ್ವೆನ್ಸಿ ಯೂಸ್ ಮಾಡಿದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗೋದಿಲ್ಲ. ಸೊ ಆ ಒಂದು ಮಿನಿಮಮ್ ಫ್ರೀಕ್ವೆನ್ಸಿಗೆ ನಾವು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಸೊ ಇಲ್ಲಿ ಆ ವರ್ಡ್ ಬೇಕು ನಮಗೆ, ಮಿನಿಮಮ್ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ಲೈಟ್. ಆ ಮಿನಿಮಮ್ ಫ್ರೀಕ್ವೆನ್ಸಿ ಅನ್ನೋ ವರ್ಡ್ ಬೇಕು. ಸೊ ರಿಕ್ವೈರ್ಡ್ ಟು ಎಮಿಟ್ ಎಲೆಕ್ಟ್ರಾನ್ಸ್ ಫ್ರಮ್ ಎ ಮೆಟಲ್ ಸರ್ಫೇಸ್ ಈಸ್ known as threshold frequency. ನೆಕ್ಸ್ಟ್, ವಾಟ್ ಈಸ್ ದ ನೇಚರ್ ಆಫ್ ಗ್ರಾಫ್ ಇನ್ ವೇರಿಯೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ವಿತ್ ಇಂಟೆನ್ಸಿಟಿ ಆಫ್ ಲೈಟ್. ಸೊ ಇದು ನೀವು ಸ್ಟಡಿ ಮಾಡಿದಿರಲ್ವಾ, ಇಂಟೆನ್ಸಿಟಿ ಆಫ್ ಲೈಟ್ ಆಫ್ಟರ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಫೋಟೋ ಎಲೆಕ್ಟ್ರಿಕ್ ಸ್ಟಾರ್ಟ್ ಆಯ್ತು ಅನ್ಕೊಳ್ಳಿ, ನೀವು ಇಂಟೆನ್ಸಿಟಿ ಜಾಸ್ತಿ ಮಾಡಿದಂಗೆ ಏನಾಗುತ್ತೆ, ಫೋಟೋ ಕರೆಂಟ್ ಜಾಸ್ತಿ ಆಗುತ್ತೆ. ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಮಿಟೆಡ್ ಫ್ರಮ್ ದ ಮೆಟಲ್ ಸರ್ಫೇಸ್ ಇದೆಯಲ್ಲ, ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಇಂಟೆನ್ಸಿಟಿ ಆಫ್ ಲೈಟ್. ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಇದ್ದ ಗ್ರಾಫ್ ಹೇಗಿರುತ್ತೆ, ಲೀನಿಯರ್ ಗ್ರಾಫ್ ಅಥವಾ ಸ್ಟ್ರೇಟ್ ಲೈನ್ ಅಂತ ಕರಿತೀವಿ. ಸೊ ಆನ್ಸರ್ ಇಸ್ ಸ್ಟ್ರೇಟ್ ಲೈನ್. ನಿಮಗೆ ಗ್ರಾಫ್ ಡ್ರಾ ಮಾಡಿ ಅಂದರೆ ಡ್ರಾ ಮಾಡಬೇಕು, ಡ್ರಾ ಮಾಡೋಕ್ಕೇನು ಹೇಳಲಿಲ್ಲ ಇಲ್ಲಿ. ಓಕೆ, ನೆಕ್ಸ್ಟ್ ಏನು ಕೇಳಿದರೆ, ರೈಟ್ ಐನ್ಸ್ಟೈನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಶನ್. ಐನ್ಸ್ಟೈನ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಶನ್ ಬರೀರಿ ಅಂತ ಕೇಳ್ತಾರೆ. ಇಲ್ಲೇನಾಯ್ತು, ಕೆ ಮ್ಯಾಕ್ಸಿಮಮ್ ಈಕ್ವಲ್ಸ್ ಟು ಎಚ್ ನ್ಯೂ ಇಸ್ ದ ಎನರ್ಜಿ ಆಫ್ ದ ಇನ್ಸಿಡೆಂಟ್ ಫೋಟಾನ್. ಫೈ ನಾಟ್ ಅನ್ನೋದು ವರ್ಕ್ ಫಂಕ್ಷನ್. ನೀವು ಎಚ್ ನ್ಯೂ ಬದಲು ಇ ಅಂತ ಬರೆದ್ರಿ, ಕ್ಯಾಪಿಟಲ್ ಇ ಬರೆದ್ರು ಕೂಡ ಓಕೆ, ಅದಕ್ಕೂ ಮಾರ್ಕ್ಸ್ ಸಿಗುತ್ತೆ. ಕೆ ಮ್ಯಾಕ್ಸಿಮಮ್ ಅನ್ನೋದು ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆಫ್ ದ ಎಮಿಟೆಡ್ ಇಲೆಕ್ಟ್ರಾನ್. So K maximum is equal to energy of the incident photon h nu minus phi naught. Okay. Next, who proved the validity of Einstein's photoelectric equation? Einstein ಏನು ಒಂದು ಹೊಸ ಮಾಡೆಲ್ ಅನ್ನ ಮಾಡಿ ಒಂದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತಾರಲ್ವಾ, ಅದನ್ನ ಡಿಸ್ಪ್ರೂವ್ ಮಾಡ್ಬೇಕಂತ ಒಬ್ರು ರೆಡಿ ಆಗ್ತಾರೆ. ಸುಮಾರು 3-4 ವರ್ಷ ವರ್ಕ್ ಮಾಡಿ ಏನ್ ಮಾಡ್ತಾರೆ ಅವರು, he proved the validity of Einstein. ಸೊ ಅದಕ್ಕೆ ನಿಜವಾಗಿ ಸತ್ಯ ಆಗಿರೋದು ಯಾರಿಂದನೂ ಡಿಸ್ಪ್ರೂವ್ ಮಾಡೋಕ್ಕಾಗಲ್ಲ. ಅದಕ್ಕೆ ಮಿಲಿಕಾನ್ proved the validity of Einstein's photoelectric equation. Okay. Next, write the expression for de Broglie wavelength associated with particle. So de Broglie wavelength associated with the particle. So wavelength ಅನ್ನು ಬರಿಬೇಕು ನೀವು. lambda is equal to h by p. p is momentum. ಈಗ ಬರೆದ್ರು ಕರೆಕ್ಟ್, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಬೈ ಪಿ, ಯು ವಿಲ್ ಗೆಟ್ ದ ಫುಲ್ ಮಾರ್ಕ್ಸ್. ಆರ್ ಎಚ್ ಬೈ ಎಮ್ ಇ ಬರೆದ್ರು ಓಕೆ, ಬೋತ್ ಆರ್ ಕರೆಕ್ಟ್. ಓಕೆ, ನೆಕ್ಸ್ಟ್, ಡಿಫೈನ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಇನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಸ್ಟಾಪಿಂಗ್ ಪೊಟೆನ್ಷಿಯಲ್ ಅನ್ನ ಡಿಫೈನ್ ಮಾಡಿ. ಈಗ ಬಹಳಷ್ಟು ಡೆಫಿನೇಷನ್ಗಳನ್ನ ಕೇಳ್ಬೋದು, ಸ್ಟಾಪಿಂಗ್ ಪೊಟೆನ್ಷಿಯಲ್ ಡಿಫೈನ್ ಮಾಡಿ ಅಂತ ಕೇಳಿದ್ದಾರೆ. ಇದಕ್ಕೇನಂತೀರಿ, ದ ಮಿನಿಮಮ್ ನೆಗೆಟಿವ್ ಪೊಟೆನ್ಷಿಯಲ್. ನೋಡಿ, ರಿವರ್ಸ್ ಮಾಡ್ತೀವಲ್ಲ ನಾವು, ಕಮ್ಯುಟೇಟರ್ ಕೀ ಯೂಸ್ ಮಾಡಿ ಪೊಲಾರಿಟಿಯನ್ನು ಪಾಸಿಟಿವ್ ಇರೋದು ನೆಗೆಟಿವ್ ಮಾಡ್ತೀವಲ್ಲ. So the minimum negative potential applied to anode for which photoelectric current is 0 is called cutoff potential or stopping potential. ಏನಾಗಬೇಕು ಅಂದ್ರೆ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಆಗ್ತಾ ಇರುತ್ತೆ, ಎಲ್ಲ ಸರಿ ಇದೆ, ನಾವು ಪೊಟೆನ್ಷಿಯಲ್ ಅನ್ನ ಕಮ್ಮಿ ಮಾಡಿ ಪೊಲಾರಿಟಿನ ಚೇಂಜ್ ಮಾಡ್ತೀವಿ. ಆ್ಯನೋಡಿಗೆ ನಾವು ನೆಗೆಟಿವ್ ಕೊಡೋಕೆ ಸ್ಟಾರ್ಟ್ ಮಾಡ್ತೀವಿ.
ಆವಾಗ ಏನಾಗುತ್ತೆ, ಫೋಟೋ ಇಲೆಕ್ಟ್ರಾನ್ಗಳು ಬಂದು ರೀಚ್ ಆಗ್ತಿರುವಂಥ ಇಲೆಕ್ಟ್ರಾನ್ಗಳು ಸ್ಲೋ ಆಗ್ತವೆ, ದೇ ಆರ್ ಅಪೋಸ್ಡ್. ಆಗ್ತಾ ಆಗ್ತಾ ಏನಾಗುತ್ತೆ ಕೇಳಿದ್ರೆ, ದೇ ಆರ್ ಅನೇಬಲ್ ಟು ರೀಚ್ ದ ಕ್ಯಾಥೋಡ್, ಸಾರಿ ಆ್ಯನೋಡಿಗೆ ರೀಚ್ ಆಗೋಕ್ಕೆ ಆಗಲ್ಲ ಅದು. ಆವಾಗ ಏನಾಗುತ್ತೆ ಕೇಳಿದರೆ ಕಂಪ್ಲೀಟ್ ಈ ಫೋಟೋ ಕರೆಂಟ್ ಜೀರೋ ಆಗಿಬಿಡುತ್ತೆ. ಸೊ ನೀವು ಎಷ್ಟು ವೋಲ್ಟೇಜ್ ಕೊಟ್ಟಿದ್ರೆ ಅದಕ್ಕೆ ನಾವು ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಥವಾ ಕಟ್ ಆಫ್ ಪೊಟೆನ್ಷಿಯಲ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಚಾಪ್ಟರ್ ಯಾವುದು ಕೇಳಿದ್ರೆ ಆಟಮ್ಸ್. ಈ ಆಟಮ್ಸಲ್ಲಿ ಏನು ಕೇಳ್ತಾರೆ, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಆಫ್ ಎನ್ ಇಲೆಕ್ಟ್ರಾನ್ ಇನ್ ಇಲೆಕ್ಟ್ರಾನ್ ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್. ಎನರ್ಜಿ ಎಕ್ಸ್ಪ್ರೆಷನ್, ಇಲ್ಲಿ ಎನರ್ಜಿ ಅಂತ ಹೇಳಿದಾಗ ನೀವು ಟೋಟಲ್ ಎನರ್ಜಿ ಬರೀಬೇಕು, ಕೈನೆಟಿಕ್ ಎನರ್ಜಿ ಅಥವಾ ಪೊಟೆನ್ಷಿಯಲ್ ಎನರ್ಜಿ ಸಪ್ರೇಟ್ ಆಗಿ ಕೇಳಿಲ್ಲ. ಎನರ್ಜಿ ಆಫ್ ದ ಇಲೆಕ್ಟ್ರಾನ್ ಅಂದಾಗ ದಟ್ ಈಸ್ ಟೋಟಲ್ ಎನರ್ಜಿ. ಸೊ ದಟ್ ಈಸ್ ಎಕ್ಸ್ಪ್ರೆಷನ್ ಇಸ್ En is equal to ಮೈನಸ್, ನೆಗೆಟಿವ್ ಸೈನ್ ಬೇಕು ಮಕ್ಕಳೇ, ನೆಗೆಟಿವ್ ಸೈನ್ ಇಲ್ಲ ಅಂದಾಗ ಕೆಲವೊಮ್ಮೆ ಮಾರ್ಕ್ಸ್ ಕೊಡ್ಬೋದು ಬಿಡ್ಬೋದು, ತಪ್ಪಾಗ್ಬಿಡುತ್ತೆ, ಮೈನಸ್ ಬೇಕೇ ಬೇಕು. m(e⁴ ಡಿವೈಡ್ ಬೈ 8n²ε0² s², ಇದು ಎಕ್ಸ್ಪ್ರೆಷನ್. ಒಂದು ವೇಳೆ ನಿಮ್ಗೆ ಇದು ನೆನಪಾಗಿಲ್ಲ ಅಂದ್ಕೊಳ್ಳಿ, ಸೊ ಇದಂತೂ ತುಂಬ ಚೆನ್ನಾಗಿ ನೆನಪಿರುತ್ತೆ. -13.6 ಇದು ಇಲೆಕ್ಟ್ರಾನ್ ವೋಲ್ಟಲ್ಲಿ ಇರುತ್ತೆ, ಡಿವೈಡ್ ಬೈ n². ಓಕೆ, ಇಟ್ಸ್ ಆಲ್ಸೋ ಕರೆಕ್ಟ್. ನೀವು ಹಾಗೇನು ಅಂದ್ಕೋಬೇಡಿ, ಮಾಸ್ ಕೊಡ್ತಾರೆ. ಇದು ಕೂಡ ಎನರ್ಜಿ ಎಕ್ಸ್ಪ್ರೆಷನ್ನೇ. ಯಾಕೆಂದ್ರೆ ಎಮ್ ಅನ್ನೋದು ಮಾಸ್ ಆಫ್ ದ ಇಲೆಕ್ಟ್ರಾನ್, ಇ ಅಂದ್ರೆ ಚಾರ್ಜ್ ಆನ್ ದ ಇಲೆಕ್ಟ್ರಾನ್. ಸೊ ε0 ಇಂದು ಕಾನ್ಸ್ಟೆಂಟ್ ಗೊತ್ತಿದೆ ನಮಗೆ, ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಗೊತ್ತಿದೆ, ಎಲ್ಲ ವ್ಯಾಲ್ಯೂಸ್ 8 ಎಲ್ಲ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಸೊ ಆನ್ಸರ್ ಏನಾಗುತ್ತೆ, n² ಅನ್ನ ಬಿಟ್ಟು ಉಳಿದಿದ್ದೆಲ್ಲ ನ್ಯೂಮರೇಟರ್ ಅಲ್ಲಿ 13.6 ಬರುತ್ತೆ. ನೆಗೆಟಿವ್ ಸೈನ್ ಆಲ್ರೆಡಿ ಇದೆ ಅಲ್ಲಿ. ಓಕೆ, ನೇಮ್ ದ ಸ್ಪೆಕ್ಟ್ರಲ್ ಸೀರೀಸ್ ಆಫ್ ಹೈಡ್ರೋಜನ್ ಆಟಮ್ ವಿಚ್ ಲೈಸ್ ಇನ್ ದ ಅಲ್ಟ್ರಾವೈಲೆಟ್ ರೀಜನ್ ಆಫ್ ಇಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಅಲ್ಟ್ರಾವೈಲೆಟ್ ರೀಜನ್ ನಲ್ಲಿ ಬರುವಂತ ಇಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್, ಈ ಸ್ಪೆಕ್ಟ್ರಲ್ ಸೀರೀಸ್ ಅನ್ನ ನೋಡಿದ್ರಲ್ಲ ನೀವು, ಅದರಲ್ಲಿ ಯಾವುದು UV ಅಲ್ಟ್ರಾವೈಲೆಟ್ ರೀಜನ್ ಅಲ್ಲಿ ಬರುತ್ತೆ, ಸೊ ಲೈಮನ್ ಸೀರೀಸ್. ಓಕೆ, ಲೈಮನ್ ಸೀರೀಸ್ ಏನಾಗಿರುತ್ತೆ, UV ಅಲ್ಟ್ರಾವೈಲೆಟ್ ಆಗಿರುತ್ತೆ. ನೆಕ್ಸ್ಟ್, ನೇಮ್ ದ ಸ್ಪೆಕ್ಟ್ರಲ್ ಸೀರೀಸ್ ಆಫ್ ಎ ಹೈಡ್ರೋಜನ್ ಆಟಮ್ ವಿಚ್ ಲೈಸ್ ಇನ್ ದ ವಿಸಿಬಲ್ ರೀಜನ್ ಆಫ್ ಇಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ವಿಸಿಬಲ್ ರೀಜನ್ ಅಲ್ಲಿ ಬರುವಂತದ್ದು ಯಾವುದು ಗೊತ್ತಿದೆ, ಎಲ್ಲರಿಗೂ ಗೊತ್ತಿರುತ್ತೆ. ಸೊ ದಿಸ್ ಇಸ್ ಬಾಮರ್ ಸೀರೀಸ್. ಬಾಮರ್ ಸೀರೀಸ್ ಮಾತ್ರ ವಿಸಿಬಲ್ ರೀಜನ್ ಅಲ್ಲಿ ಬರುವಂಥದ್ದು. ಓಕೆ, ಡಿಫೈನ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್. ಇದು ನೋಡಿ, ಐಟಮ್ ಬಗ್ಗೆ ನಾವು ಸ್ಟಡಿ ಮಾಡುವಾಗ ಸ್ಟಾರ್ಟಿಂಗ್ ಅಲ್ಲಿ ಇಂಪ್ಯಾಕ್ಟ್ ಪ್ಯಾರಾಮೀಟರ್ನ ಡಿಫೈನ್ ಮಾಡ್ತಾರೆ. ಏನದು, ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ದ ಇನಿಷಿಯಲ್ ವೆಲಾಸಿಟಿ ವೆಕ್ಟರ್ ಆಫ್ ದ ಇನ್ಸಿಡೆಂಟ್ ಅಲ್ಫಾ ಪಾರ್ಟಿಕಲ್ಸ್ ಫ್ರಮ್ ದ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ when alpha particles is not deflected is known as impact parameter. ಗೊತ್ತಾಯ್ತಲ್ವಾ? ಸೊ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ದ ಇನಿಷಿಯಲ್ ವೆಲಾಸಿಟಿ ವೆಕ್ಟರ್, ವೆಲಾಸಿಟಿ ವೆಕ್ಟರ್ ಅನ್ನೋದು ಯಾಕೆ, ವೆಲಾಸಿಟಿ ಡೈರೆಕ್ಷನ್ಗೆ, ಆಫ್ ದ ಇನ್ಸಿಡೆಂಟ್ ಅಲ್ಫಾ ಪಾರ್ಟಿಕಲ್ಸ್ ಫ್ರಮ್ ದ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ವೆನ್ ಅಲ್ಫಾ ಪಾರ್ಟಿಕಲ್ ಈಸ್ ನಾಟ್ ಡಿಫ್ಲೆಕ್ಟೆಡ್. ಯಾವಾಗ ಡಿಫ್ಲೆಕ್ಟ್ ಆಗುತ್ತೆ, ಐಟಮ್ಗೆ ಹತ್ತತ್ರ ಬಂದಂಗೆ ಡಿಫ್ಲೆಕ್ಟ್ ಆಗುತ್ತೆ. ಸೊ ಯಾವಾಗ ಅದು ಸ್ಟ್ರೇಟ್ ಆಗಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ಒಂದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಸೆಂಟ್ರಿಗೆ ಇರುವಂಥ ಡಿಸ್ಟೆನ್ಸ್ ಅನ್ನು ನಾವು ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂತ ಕರಿತೀವಿ. ಓಕೆ, ರೈಟ್ ದ ಎಕ್ಸ್ಪ್ರೆಷನ್ಸ್ ಫಾರ್ ಬೋರ್ಸ್ ರೇಡಿಯಸ್. ಬೋರ್ಸ್ ರೇಡಿಯಸ್ ಅಂತ ಕರಿತೀವಲ್ಲ ನಾವು, ಫಸ್ಟ್ ಆರ್ಬಿಟ್ಗೆ n = 1 ಆದಾಗ ಆ ಎಕ್ಸ್ಪ್ರೆಷನ್ ಬರೀರಿ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಡಿನೋಟೆಡ್ ಬೈ a0 and h² ε0 divided by 5me². ಓಕೆ, n = 1 ಆದಾಗ ಹಾಕಿದಾಗ ನಮಗೆ ಈ ಒಂದು ವ್ಯಾಲ್ಯೂ ಸಿಗುವಂಥದ್ದು. ಸೊ ಅದಕ್ಕೆ ಆ ರೇಡಿಯಸ್ಗೆ ನಾವು ಬೋರ್ಸ್ ರೇಡಿಯಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನ್ಯೂಕ್ಲಿಯೈ. ನ್ಯೂಕ್ಲಿಯೈದಲ್ಲಿ ಜಾಸ್ತಿ ಏನಿಲ್ಲ, ಸ್ವಲ್ಪನೇ ಇರೋದು. ಅದರಲ್ಲಿ ಏನೇನು ಕೇಳ್ಬೋದು, ವಾಟ್ ಈಸ್ ದ ಆರ್ಡರ್ ಆಫ್ ದ ಡೆನ್ಸಿಟಿ ಆಫ್ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ನ ಡೆನ್ಸಿಟಿ ಯಾವ ಆರ್ಡರ್ ಇರುತ್ತೆ, ಜಸ್ಟ್ ನೀವು ಏನು ಆನ್ಸರ್ ಬರೀತೀರಿ, 10⁻17 kg/m³. ಆಕ್ಚುಲಿ 2.3 × 10⁻17 kg/m³ ಬರುತ್ತೆ. ನೆನಪಿದ್ರೆ 2.3 ಬರೀರಿ, ಇಲ್ಲ ಆರ್ಡರ್ನ ಕೇಳಿದ್ದಾರೆ, ವ್ಯಾಲ್ಯೂನ ಕೇಳಲಿಲ್ಲ ಅವರು. ಸೊ 10⁻17 kg/m³ ಇಸ್ ಓಕೆ. ಮತ್ತು ಇದು ಕಾನ್ಸ್ಟೆಂಟ್, ಎಲ್ಲ ಐಟಮ್ಗಳಿಗೂ ಸೇಮ್ ಇರುತ್ತೆ. ಓಕೆ, ನೆಕ್ಸ್ಟ್, ಕಂಪ್ಯೂಟ್ ದ ನ್ಯೂಟ್ರಾನ್ ರೇಷಿಯೋ ಆಫ್ 2 ನ್ಯೂಕ್ಲಿಯೈ 7n14 and 11Na22. ಸೊ ನೈಟ್ರೋಜನ್ ಮತ್ತು ಸೋಡಿಯಂ ಅಲ್ಲಿ ಇರುವಂಥ ನ್ಯೂಟ್ರಾನ್ಗಳ ರೇಷಿಯೋನ ಕೇಳಿದ್ದಾರೆ. ಇಲ್ಲಿ ಏನಾಯ್ತು ಅಂದರೆ, ನಿಮ್ಗೆ ಗೊತ್ತಿದೆ, ಇವನ್ನೆಲ್ಲ ಕಲ್ತಿದ್ದೀರಲ್ವಾ. ಸೊ 7 ಪ್ರೋಟಾನ್ ಇದೆ, 7 ನ್ಯೂಟ್ರಾನ್ ಇದೆ. ನಮಗೆ ನ್ಯೂಟ್ರಾನ್ಗಳ ನಂಬರ್ಸ್ ಬೇಕು. 7 + 7 14, 11 + 11 22. ಸೊ ಹಾಗಾಗಿ 7 ನ್ಯೂಟ್ರಾನ್ಸ್ ಇನ್ ನೈಟ್ರೋಜನ್ ಆ್ಯಂಡ್ 11 ನ್ಯೂಟ್ರಾನ್ಸ್ ಇನ್ ಸೋಡಿಯಂ ರೇಷಿಯೋ ಕೇಳಿದ್ದಾರೆ. ಸೊ 7:11. ಓಕೆ, ಸೊ ದಿಸ್ ಇಸ್ ದ ಆನ್ಸರ್, 7:11. ನೆಕ್ಸ್ಟ್, ವಾಟ್ ಆರ್ ದ ಐಸೋಟೋಪ್ಸ್. ಐಸೋಟೋಪ್ಸ್ ಅಂದರೆ ಏನು ಅನ್ನುವಂಥದ್ದು. ಸೊ ನ್ಯೂಕ್ಲಿಯೈ ಹ್ಯಾವಿಂಗ್ ದ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫರೆಂಟ್ ಮಾಸ್ ನಂಬರ್ ಆರ್ ಕಾಲ್ಡ್ ಐಸೋಟೋಪ್ಸ್.
ಐಸೋಟೋಪ್ಸ್ ಅನ್ನೋದು ಏನಾಗಿರುತ್ತೆ, ಅದರ ಅರ್ಥಂದ್ರೆ ಐಸೋಟೋಪ್ ಅಂದರೆ ಸೇಮ್ ಪ್ಲೇಸಲ್ಲಿ ಇರುವಂಥದ್ದು ಪಿರಿಯಾಡಿಕ್ ಟೇಬಲಲ್ಲಿ, ಹ್ಯಾವಿಂಗ್ ದ ಸೇಮ್ ಅಟಾಮಿಕ್ ನಂಬರ್ ಸೇಮ್ ಇರಬೇಕು, ಬಟ್ ಅದರ ಮಾಸ್ ನಂಬರ್ ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೆ ನಾವು ಐಸೋಟೋಪ್ಸ್ ಅಂತ ಕರಿತೀವಿ. ಓಕೆ, ಡಿಫೈನ್ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿಯನ್ನು ಡಿಫೈನ್ ಮಾಡಿ. ನೆನಪಿರಲಿ, ಬೈಂಡಿಂಗ್ ಎನರ್ಜಿ ಈ ವರ್ಷ ಇದೆ, ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಕೇಳೋದಿಲ್ಲ. ಹಾಗಾಗಿ ಬೈಂಡಿಂಗ್ ಎನರ್ಜಿ ಡೆಫಿನೇಷನ್ ಕೇಳಬಹುದು ನಿಮಗೆ. ಅದೇನು ಕೇಳಿದರೆ, ಬೈಂಡಿಂಗ್ ಎನರ್ಜಿ ಆಫ್ ಎ ನ್ಯೂಕ್ಲಿಯಸ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಮಿನಿಮಮ್ ಎನರ್ಜಿ ರಿಕ್ವೈರ್ಡ್ ಟು ಸ್ಪ್ಲಿಟ್ ದ ನ್ಯೂಕ್ಲಿಯಸ್ ಇನ್ ಟು ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ನ್ಯೂಕ್ಲಿಯಾನ್ಸ್. ಹೀಗೆ ಹೇಳ್ಬೋದು. ಇನ್ನೊಂದು ಡೆಫಿನೇಷನ್ ಏನು ಹೇಳಿದ್ರೆ ಕೇಳಿದ್ರೆ, ದ ಎನರ್ಜಿ ರಿಕ್ವೈರ್ಡ್ ಟು ಹೋಲ್ಡ್ ದ ನ್ಯೂಕ್ಲಿಯಾನ್ಸ್ ಟುಗೆದರ್ ಇನ್ಸೈಡ್ ದ ನ್ಯೂಕ್ಲಿಯಸ್. ಇನ್ನೊಂದ್ಸರಿ ಹೇಳ್ತೀನಿ, ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಸೊ ಎನರ್ಜಿ ರಿಕ್ವೈರ್ಡ್ ಟು ಹೋಲ್ಡ್ ದ ನ್ಯೂಕ್ಲಿಯಾನ್ಸ್ ಟುಗೆದರ್ ಇನ್ಸೈಡ್ ದ ನ್ಯೂಕ್ಲಿಯಸ್. ಎರಡು ರೀತಿ ಹೇಳ್ಬೋದು. ಒಂದು, ಅದನ್ನು ಹಿಡಿದಿಟ್ಕೊಳ್ಳಿಕ್ಕೆ ಎಷ್ಟು ಎನರ್ಜಿ ಬೇಕು, ಬೈಂಡಿಂಗ್ ಎನರ್ಜಿ. ಇನ್ನೊಂದೇನು ಕೇಳಿದ್ರೆ, ಈ ಒಟ್ಟಾಗಿರುವಂಥದ್ದನ್ನು ಸ್ಪ್ಲಿಟ್ ಮಾಡಿ ಬೇರೆ ಬೇರೆ ಮಾಡೋದಕ್ಕೆ ಎಷ್ಟು ಎನರ್ಜಿ ಬೇಕು, ಎರಡು ಸೇಮ್. ವಾಟ್ ಈಸ್ ದ ರೇಷಿಯೋ ಆಫ್ ದ ನ್ಯೂಕ್ಲಿಯರ್ ಡೆನ್ಸಿಟೀಸ್ ಆಫ್ ಟೂ ನ್ಯೂಕ್ಲಿಯೈ ಹ್ಯಾವಿಂಗ್ ಮಾಸ್ ನಂಬರ್ ಇನ್ ದ ರೇಷಿಯೋ 1:3? ಏನು ಹೇಳ್ತೀರಿ ಇದಕ್ಕೆ? ಮಾಸ್ ನಂಬರ್ ಒಂದ್ರದ್ದು 1 ಇದ್ರೆ ಇನ್ನೊಂದು 3, ಅಂದರೆ ಒಂದ್ರದ್ದು 100 ಇದ್ರೆ ಇನ್ನೊಂದು 300. ಮಾಸ್ ನಂಬರ್ ಚೇಂಜ್ ಆಗ್ತಿದೆ, ಡೆನ್ಸಿಟಿ ಏನಾಗುತ್ತೆ? ನ್ಯೂಕ್ಲಿಯರ್ ಡೆನ್ಸಿಟಿ ಇಸ್ ಇಂಡಿಪೆಂಡೆಂಟ್ ಆಫ್ ಮಾಸ್ ನಂಬರ್. ರೇಷಿಯೋ ಆಫ್ ಡೆನ್ಸಿಟಿ ಅಂದರೆ 1:1. ಆನ್ಸರ್ ಟ್ರಿಕ್ಕಿ ಕ್ವಶನ್ಸ್. ನಿಮಗೆ ಏನಾದರೂ ಮಾಸ್ ನಂಬರ್ ಜಾಸ್ತಿ ಆದರೆ ಡೆನ್ಸಿಟಿ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಬ್ಲೈಂಡ್ ಆಗಿ ಥಿಂಕ್ ಮಾಡಿರ್ತೀರಿ. ಸೊ ಮಿಸ್ಟೇಕ್ ಮಾಡೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಈ ಥರ ಕ್ವಶನ್ಸ್ ಕೊಟ್ಟಿರೋದು. ಬಟ್ ಆ್ಯಕ್ಚುಲಿ ಡೆನ್ಸಿಟಿ ಈಸ್ ಸೇಮ್, ಈಸ್ ಕಾನ್ಸ್ಟೆಂಟ್ ಫಾರ್ ಆಲ್ ದ ಎಲಿಮೆಂಟ್ಸ್ ಅಲ್ವಾ? ಓಕೆ, ಇನ್ಸೈಡ್ ದ ನ್ಯೂಕ್ಲಿಯಸ್, ರಿಮೆಂಬರ್. ನೆಕ್ಸ್ಟ್ ಏನು ಕೇಳಿದ್ರೆ, ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್, ಚಾಪ್ಟರ್ ನಂಬರ್ 14. ಡ್ರಾ ದ ಲಾಜಿಕ್ ಸಿಂಬಲ್ ಆಫ್ ನಾರ್ ಗೇಟ್. ಈ ಗೇಟ್ಗಳ ಮೇಲೆ ಕ್ವಶನ್ಸ್ ಬಂದಾಗ CS ನವ್ರು ಇರ್ತಾರಲ್ಲ, ಕಂಪ್ಯೂಟರ್ ಸೈನ್ಸ್ ಮಕ್ಕಳಿಗೆ ತುಂಬ ಖುಷಿ ಆಗ್ಬಿಡುತ್ತೆ. ಬಟ್ ನಮ್ಮ ಉಳಿದ ಬಯಾಲಜಿ ಬೇರೆ ಕಾಂಬಿನೇಷನ್ ತೊಗೊಂಡಂಥವ್ರಿಗೆ ಇದೊಂದು ಸ್ವಲ್ಪ ಥಿಂಕ್ ಮಾಡುವಂಥದ್ದೇ. ಗೇಟ್ಗಳನ್ನ ಪರ್ಫೆಕ್ಟ್ ಮಾಡಿ ಇಟ್ಕೊಳ್ಳಿ, ಯಾಕೆಂದರೆ ಇದ್ರ ಮೇಲೆ ಒಂದು ಕ್ವಶನ್ಸ್ ಕೇಳೋ ಸಾಧ್ಯತೆ ತುಂಬ ಇದೆ. ಹಾಗಾಗಿ ನಾರ್ ಗೇಟ್ನ ಒಂದು ಲಾಜಿಕ್ ಸಿಂಬಲ್ ಅಂದಾಗ ಏನಾಗುತ್ತೆ, ಸೊ ದಿಸ್ ಇಸ್ ಆರ್ ಗೇಟ್ ವಿತ್ ನಾಟ್. ಸೊ ಅದಕ್ಕೆ ನಾರ್ ಗೇಟ್ ಅಂತ ಕರೀತಾರೆ. ನೋಡಿ, ಇಲ್ಲಿ ಏನು ಮಿಸ್ಟೇಕ್ ಆಗುತ್ತೆ, ಈ ನಾಟ್ ಅನ್ನೋದು ಈ ಸಣ್ಣ ಸರ್ಕಲ್ ಇದೆಯಲ್ಲ, ನೀವು ಇದನ್ನು ಹಾಕದೇ ಇದ್ರೆ ಪೂರ್ತಿ 1 ಮಾರ್ಕ್ಸ್ ಕಳ್ಕೊಂಡ್ಬಿಡ್ತೀರಿ. ಇದು ಹಾಕಿದಾಗ ಏನಾಯಿತು, ಆರ್ ಇರೋದು ನಾರ್ ಆಗುತ್ತೆ. ಓಕೆ, ವಿಚ್ ಕಂಪೌಂಡ್ ಸೆಮಿಕಂಡಕ್ಟರ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ LEDs ಆಫ್ ಡಿಫ್ರೆಂಟ್ ಕಲರ್ಸ್. ಸೊ ಡಿಫ್ರೆಂಟ್ ಕಲರ್ ಬೇಕು ಅಂದರೆ ನೀವು ಯಾವ ಕಂಪೌಂಡನ್ನು ಯೂಸ್ ಮಾಡ್ತೀರಿ ಅನ್ನುವಂಥದ್ದು. ಸೊ ಗೇಲಿಯಂ ಆರ್ಸೆನೈಡ್ ಫಾಸ್ಫೈಡ್. ಸೊ ಇದು ಒಂದು ಕಂಪೋನೆಂಟು, ಗೇಲಿಯಂ ಆರ್ಸೆನೈಡ್ ಫಾಸ್ಫೈಡ್. ಪಕ್ಕ ನೆನ್ಪಿಟ್ಕೊಂಡು ಬರೀಬೇಕು, ಗೇಲಿಯಂ ಆರ್ಸೆನೈಡ್ ಫಾಸ್ಫೈಡ್. ಐಡೆಂಟಿಫೈ ದ ಲಾಜಿಕ್ ಗೇಟ್. ಇದು ಯಾವ ಗೇಟ್ ಅಂತ ಹೇಳ್ತೀರಿ ನೀವು? ನೋಡಿ, ಇದು ಗೊತ್ತಿದೆ ನಮಗೆ, ಏನಿದು ಆರ್ಗೆ ನಾಟ್ ಇದೆ, ನಾರ್ ಗೇಟ್, ಇದು ನಾಟ್ ಗೇಟ್. ಒಂದು ನಿಮಿಷ, ಭಾಳ ಸಿಂಪಲ್ ನೋಡಿ. ನಾರ್ ಗೇಟ್ ಅನ್ನೋದು ಯಾವಾಗ ಆಗುತ್ತೆ, ಆರ್ ಗೇಟ್ಗೆ ನಾಟ್ ಅನ್ನು ಕನೆಕ್ಟ್ ಮಾಡಿದಾಗ ನಾರ್ ಆಗುತ್ತೆ. ನಾರ್ ಗೇಟ್ಗೆ ಮತ್ತೆ ನಾಟ್ ಅನ್ನು ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ? ಆಲ್ರೆಡಿ ಒಂದು ರಿವರ್ಸ್ ಮಾಡಿದ್ರಿ ಅನ್ಕೊಳ್ಳಿ, ಮತ್ತೆ ಇನ್ನೊಂದ್ಸರಿ ಅದನ್ನು ರಿವರ್ಸ್ ಮಾಡಿದ್ರೆ ಒರಿಜಿನಲ್ ಫಾರ್ಮಿಗೆ ಬರುತ್ತೆ. ಸೊ ಆನ್ಸರ್ ಏನಾಯ್ತು ಹಾಗಾದ್ರೆ? ಆರ್ ಗೇಟ್. ಆರ್ ಗೇಟ್ಗೆ ನಾಟ್ ಅನ್ನು ಕನೆಕ್ಟ್ ಮಾಡಿದಾಗ ನಾರ್ ಗೇಟ್ ಆಗುತ್ತೆ, ಮತ್ತೆ ನಾಟ್ ಅನ್ನು ಕನೆಕ್ಟ್ ಮಾಡಿದ್ರೆ ಆರ್ ಗೇಟ್ ಆಗುತ್ತೆ. ಓಕೆ, ರೈಟ್ ದ ಟ್ರುತ್ ಟೇಬಲ್ ಆಫ್ ನಾರ್ ಗೇಟ್. ನಾರ್ ಗೇಟಿಗೆ ಟ್ರುತ್ ಟೇಬಲ್ ಅನ್ನು ಬರೀರಿ. ಆರ್ ಗೇಟಿಗೆ ನಮ್ಗೆ ಗೊತ್ತಿರುತ್ತೆ, ಆರ್ ಗೇಟಲ್ಲಿ ಏನಾಗುತ್ತೆ 0 1 1 1. ಆದರೆ ನಾಟ್ ಮಾಡಿದಾಗ ಏನಾಗುತ್ತೆ, ಉಲ್ಟಾ ಆಗುತ್ತೆ. ಸೊ ಇಲ್ಲಿದೆ ನೋಡಿ ಟ್ರುತ್ ಟೇಬಲ್. 0 0 ಇದ್ದಾಗ 1, 0 1 ಇದ್ದಾಗ 0, 1 0 ಇದ್ದಾಗ 0, 1 1 ಇದ್ದಾಗ 0. ಎಲ್ಲೆಲ್ಲಿ ಆರ್ ಗೇಟಲ್ಲಿ 1 ಬರ್ತಿತ್ತೋ ಅಲ್ಲೆಲ್ಲ 0 ಬರ್ತಾ ಹೋಗುತ್ತೆ. ವಾಟ್ ಈಸ್ ದ ಡಿಪ್ಲೇಷನ್ ರೀಜನ್ ಇನ್ ಎ ಸೆಮಿಕಂಡಕ್ಟರ್ ಡಯೋಡ್? ಸೆಮಿಕಂಡಕ್ಟರ್ ಡಯೋಡ್ ನಲ್ಲಿ ಡಿಪ್ಲೇಷನ್ ರೀಜನ್ ಅಂದರೆ ಏನು? ದ ಸ್ಪೇಸ್ ಚಾರ್ಜ್ ರೀಜನ್ ಇನ್ ಐದರ್ ಸೈಡ್ ಆಫ್ ದ PN ಜಂಕ್ಷನ್ ಹ್ಯಾವಿಂಗ್ ನೋ ಮೊಬೈಲ್ ಚಾರ್ಜ್ ಕ್ಯಾರಿಯರ್ಸ್. ಇಲ್ಲಿ ಮೊಬೈಲ್ ಚಾರ್ಜ್ ಕ್ಯಾರಿಯರ್ಸ್ ಯಾವುದು ಸೆಮಿಕಂಡಕ್ಟರ್ಲಿ? ಒಂದು ಇಲೆಕ್ಟ್ರಾನ್ಸ್ ಆರ್ ಹೋಲ್ಸ್ ಇರುತ್ತೆ, ಇವು ಇರೋದಿಲ್ಲ, ಓನ್ಲಿ ಅಯಾನ್ಸ್ ಇರುತ್ತೆ ಅಲ್ಲಿ. ಅಂತ ಒಂದು ರೀಜನ್ ಏನಿದೆ ಬೋತ್ ಸೈಡ್, ಈ ಜಂಕ್ಷನ್ ಫಾರ್ಮೇಷನ್ ಆಗಿದೆಯಲ್ಲ, ಆಚೆ ಈಚೆ ಇರುವಂಥ ಒಂದು ಸ್ಪೇಸ್ ಇದೆಯಲ್ಲ, ಅದಕ್ಕೆ ನಾವು ಡಿಪ್ಲೇಷನ್ ಲೇಯರ್ ಅಂತ ಕರಿತೀವಿ, ಆ ಡಿಪ್ಲೇಷನ್ ರೀಜನ್ ಅಂತ ಕರಿತೀವಿ. ವಾಟ್ ಈಸ್ ಔಟ್ಪುಟ್ ಆಫ್ ದಿಸ್ ಕಾಂಬಿನೇಷನ್? ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ ನೋಡಿ, ಇದರ ಔಟ್ಪುಟ್ ಏನಿರುತ್ತೆ? ಸೊ ಈಗ ಏನು ಮಾಡಬೇಕು ಗೊತ್ತಾ, ಈ ರೀತಿ ಕೊಟ್ಟಾಗ ಇದು ಫಸ್ಟ್ ಇರೋದು ಆ್ಯಂಡ್ ಗೇಟ್, 1 and 0 ಈಸ್ ಏನಾಗುತ್ತೆ? ಜೀರೋ ಆಗಬೇಕು. ಇದು 0, ಆಮೇಲೆ 1
ಆರ್ 0 is 1 ಬಟ್ ನಾಟ್ ಇದೆ, ಏನಾಗಬೇಕಿದು 0 ಆಗಬೇಕು. 0 ಆ್ಯಂಡ್ 0 ಮಾಡ್ಕೊಳ್ಳಿ ಮಕ್ಕಳೇ. 0 0 ಇನ್ಪುಟ್ ಇಲ್ಲಿಗೆ ಬಂತು, 0 0 ಆ್ಯಂಡಿಗೆ ಕೊಟ್ಟು 0ನೇ ಬರುತ್ತೆ, ಬಟ್ ನ್ಯಾಂಡ್ ಇದೆ ಇಲ್ಲಿ. ಸೊ ಹಾಗಾಗಿ ಔಟ್ಪುಟ್ ಏನಾಗುತ್ತೆ 1 ಆಗುತ್ತೆ. ನೆನಪಿರ್ಲಿ, ಮತ್ತೆ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಇದು 0 ಯಾಕೆ 0 1 0 ಆ್ಯಂಡ್ ಇದು ನ್ಯಾಂಡ್ ಆಗಿದ್ರೆ 1 ಆಗ್ತಾಯಿತ್ತು, ಆ್ಯಂಡ್ ಇದು 1 0 1 or 0 is 0, ಕರೆಕ್ಟಾ? ಇದು 0 0 0 ಆ್ಯಂಡ್ಗೆ ಇನ್ಪುಟ್ ಆಗಿದ್ರೆ 0 ಆಗ್ತಿತ್ತು, ಬಟ್ ಇದು ನ್ಯಾಂಡ್ ಮತ್ತೆ ನಾಟ್ ಇದೆ, ಹಾಗಾಗಿ ಔಟ್ಪುಟ್ ಇಸ್ 1, ಔಟ್ಪುಟ್ ಇಸ್ ಈಕ್ವಲ್ಸ್ ಟು 1. ಓಕೆ, ರೈಟ್ ದ ಟ್ರುತ್ ಟೇಬಲ್ ಆಫ್ ನ್ಯಾಂಡ್ ಗೇಟ್. ನ್ಯಾಂಡ್ ಗೇಟಿಗೆ ಟ್ರುತ್ ಟೇಬಲ್ ಬರೀರಿ. ಸೊ ಆ್ಯಂಡ್ಗೆ ಏನು ಬರ್ತಾ ಇತ್ತು 0 0 0 1 ಬರ್ತಾ ಇತ್ತು, ನ್ಯಾಂಡ್ ಅಂದರೆ ಇದರ ಉಲ್ಟಾ. ಸೊ 0 0 ಇದ್ದಾಗ 1, 0 1 ಇದ್ದಾಗಲೂ 1, 1 0 ಇದ್ದರೆ 1, ಇದು ಇನ್ಪುಟ್ಗಳು. 1 1 ಇದ್ದಾಗ ಅಲ್ಲಿ ಆ್ಯಂಡ್ ಇದು ಅಲ್ಲಿ ಮಾತ್ರ 1 ಬರ್ತಾ ಇತ್ತು, ಇದು ನ್ಯಾಂಡ್ ಅಲ್ವಾ, ಸೊ 0 ಆಗುತ್ತೆ ಅಂತ ಹೇಳಿ. ಓಕೆ, ಇನ್ಪುಟ್ ಆಫ್ ನ್ಯಾಂಡ್ ಗೇಟ್ಸ್ ಆರ್ A equals to 1, B equals to 0. ವಾಟ್ ಇಸ್ ದ ಔಟ್ಪುಟ್? ಇಲ್ಲ ಇದೆ ನೋಡಿ, ನಿಮಗೆ ಇದು ನೆನಪಿರುತ್ತೆ, ಯಾವುದಿದು ನ್ಯಾಂಡ್ ಗೇಟ್, ನಾಟ್ ಆ್ಯಂಡ್. ನ್ಯಾಂಡ್ ಗೇಟಿಗೆ ಏನಾಗುತ್ತೆ, A is equal to 1, B is equal to 0, ಔಟ್ಪುಟ್ ಇಸ್ 1, ಔಟ್ಪುಟ್ ಈಕ್ವಲ್ಸ್ ಟು 1. ಓಕೆ, ರೈಟ್ ದ ಸರ್ಕ್ಯೂಟ್ ಸಿಂಬಲ್ ಆಫ್ ಆ್ಯಂಡ್ ಗೇಟ್. ಆ್ಯಂಡ್ ಗೇಟಿನ ಸರ್ಕ್ಯೂಟ್ ಸಿಂಬಲ್ ಬರೀರಿ ಅಂತ ಹೇಳಿದ್ದಾರೆ. ಸೊ ಆ್ಯಂಡ್ ಗೇಟ್ ಹೇಗಿರುತ್ತೆ, ಈ ರೀತಿ ಇರುತ್ತೆ. ಇದಕ್ಕೆ ಒಂದು ನಾಟ್ ಸೇರಿಸಿದ್ರೆ ನ್ಯಾಂಡ್ ಆಗುತ್ತೆ, ಬಟ್ ಇದು ಆ್ಯಂಡ್ ಗೇಟ್. ಕ್ಲಿಯರಾ? ಓಕೆ, ಮೆನ್ಷನ್ ಒನ್ ಅಪ್ಲಿಕೇಶನ್ ಆಫ್ LED, ದಟ್ ಈಸ್ ಲೈಟ್ ಎಮಿಟಿಂಗ್ ಡಯೋಡ್. ಒಂದು ಯೂಸ್ ಅನ್ನು ಬರೀರಿ, ಯಾವುದೋ ಒಂದು ಬರೀರಿ. ಯಾರು ಯೂಸ್ಡ್ ಆಸ್ ಎ ಡೆಕೋರೇಟಿವ್ ಲೈಟ್ಸ್, ಯೂಸ್ಡ್ ಆಸ್ ಎ ಲ್ಯಾಂಪ್ಸ್. ಈಗೆಲ್ಲ LED ಬಂದುಬಿಟ್ಟಿದೆಯಲ್ಲ ಮನೆಗಳಲ್ಲಿ. ಆ್ಯಂಡ್ ದೇ ಆರ್ ಯೂಸ್ಡ್ ಆಸ್ ಎ ಇಂಡಿಕೇಟರ್ ಆಲ್ವೇಸ್. ಈಗ ಸಾಮಾನ್ಯವಾಗಿ ಎಲ್ಲ ಇಂಡಿಕೇಟರ್ಗಳಲ್ಲಿ LED ಯೂಸ್ ಮಾಡ್ತಾರೆ. ಇನ್ನು ಡಿಸ್ಪ್ಲೇ, ಈ TV ಇರ್ಬೋದು, ಮೊಬೈಲ್ಗಳಲ್ಲಿ ಇರ್ಬೋದು, ಸೊ ಡಿಸ್ಪ್ಲೇ ಎಲ್ಲ ಅದನ್ನು ಯೂಸ್ ಮಾಡ್ತಾರೆ. ಸೊ ಎನಿ ಒಂದನ್ನು ಕೇಳಿದರೆ ಒಂದನ್ನು ಬರೆದ್ರೆ ಸಾಕು. ರೈಟ್ ದ ಟ್ರುತ್ ಟೇಬಲ್ ಆಫ್ ಆರ್ ಗೇಟ್. ಆರ್ ಗೇಟಿನ ಟ್ರುತ್ ಟೇಬಲ್ ಅನ್ನು ಬರೀರಿ. ಆರ್ ಗೇಟ್ಗೆ ಏನಾಗುತ್ತೆ, 0 0 ಇದ್ರೆ 0 ಇರುತ್ತೆ, ಉಳಿದೆಲ್ಲವೂ 1 ಔಟ್ಪುಟ್ ಬರ್ತಾ ಹೋಗುತ್ತೆ. ಕರೆಕ್ಟಾ? ಓಕೆ, ನೆಕ್ಸ್ಟ್ ಕ್ಲಾಸಿಗೆ ಹೋಗೋದಕ್ಕಿಂತ ಮೊದಲು ನಿಮ್ಗೆ ಈಗ 1 ಮಾರ್ಕಿಂದು ನಾನು ಅಪ್ ಟು 14th ಚಾಪ್ಟರ್ಸ್ ವರೆಗೆ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ. ಆಲ್ಮೋಸ್ಟ್ ಅಂತಲೇ ಹೇಳ್ತಾ ಇದ್ದೀನಿ, ಎಕ್ಸಾಕ್ಟ್ ಅಂತೂ ಅಲ್ಲ. ಸೊ ಅದನ್ನು ಇದು ಪಾಸ್ ಆಗಲಿಕ್ಕೆ ಹೆಲ್ಪ್ ಆಗುವಂಥದ್ದು. ಈಗ ನೆಕ್ಸ್ಟ್ ಕ್ಲಾಸಿಗೆ ಏನು ಮಾಡೋಣ, 2 ಮಾರ್ಕ್ ಕ್ವಶನ್ಸ್ ವಿತ್ ಆನ್ಸರು ಒಂದು ಆಪ್ಷನ್. ಎರಡನೇದೇನು ಕೇಳಿದರೆ ಓನ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಅಷ್ಟೇ ಕೊಟ್ಟರೆ ಸಾಕ ನಿಮಗೆ, ಆನ್ಸರನ್ನು ಹುಡ್ಕೋತೀರಾ. ಈಗ 1 ಮಾರ್ಕಿಗೆ ಮಾತ್ರ ಸ್ವಲ್ಪ ಕಷ್ಟ ಆಗ್ತಿತ್ತೇನೋ ಅಂತ ನಾನು ಅದಕ್ಕೆ ಆನ್ಸರ್ ಎಲ್ಲ ಮಾಡಿದ್ದೀನಿ. ಇಟ್ ಟೇಕ್ಸ್ ಟೂ ಮಚ್ ಟೈಮ್. ಸೊ ತುಂಬ ಟೈಮ್ ಬೇಕಾಗುತ್ತೆ ನನಗೆ. ಬಟ್ ನೋಡಿ, ನಿಮ್ಮ ಆಪ್ಷನ್ಸ್ಗಳನ್ನು ಹೇಳಿ. ಸೊ ಇಲ್ಲಿಗೆ ಈ ಪಾರ್ಟನ್ನು ಕಂಪ್ಲೀಟ್ ಮಾಡೋಣ. ಜೊತೆಗೆ ನಿಮಗೆ 1 ಮಾರ್ಕ್ ವಿತ್ ಆನ್ಸರ್ ಅನ್ನುವಂಥದ್ದು ಒಂದೇನು ಹೆಡ್ಡಿಂಗಲ್ಲಿ ಸ್ಟಾರ್ಟ್ ಮಾಡಿದೆ, ಅದು 3 ಪಾರ್ಟಲ್ಲಿ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ನಿಮ್ಮ ಅನಿಸಿಕೆಗಳನ್ನ ಖಂಡಿತ ಕಮೆಂಟ್ಸ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಬಟ್ ಏನು ಮಿಸ್ಟೇಕ್ಸ್ಗಳನ್ನು ಕೂಡ ನನಗೆ ಹೇಳಿ, ನನಗೆ ಯೂಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.